ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ಲಿಂಗನಮಸ್ತಿಯ ಸುಮಧುರವಾದ ಡ್ಯಾಮ್ ನೋಡಿ. ಮುಂದೆ ಸಿಗಂದೂರು ಸೇತುವೆ ಮೇಲೆ ನೀರು ಬಿಟ್ಟು ಬರೋಬ್ಬರಿ 5,000 ರು ದಂಡ. ಎಲ್ಲವನ್ನು ನಿಮ್ಮ CN23 ನ್ಯೂಸ್ ಚಾನಲ್ನಲ್ಲಿ ವೀಕ್ಷಿಸಿ. ದಿನಾಂಕ 15/8/2025ಕ್ಕೆ ನಾನು ಸಿಗಂದೂರು ಬ್ರಿಡ್ಜಲ್ಲಿ ಗಾಡಿಯಿಂದ ವೀಲಿಂಗ್ ಮಾಡಿರ್ತೀನಿ. ಅದು ಸಾಗರ ಗ್ರಾಮಾಂತರ ಪೊಲೀಸ್ ಸ್ಟೇಷನಿಂದ ಗೊತ್ತಾಗ್ಬಿಟ್ಟು ಗಾಡಿ ಸೀಸ್ ಮಾಡಿರ್ತಾರೆ. ಸೀಸ್ ಮಾಡಿ ನನಗೆ ಈ ಗಾಡಿಗೆ 5,000 ದಂಡ ಹಾಕಿರ್ತಾರೆ, ಚಲನ್ ಕೊಟ್ಟಿರ್ತಾರೆ. ಮತ್ತು ನಾನು ಮಾಡಿರೋ ತಪ್ಪನ್ನು ಇನ್ನು ಯಾರೂ ಮಾಡೋಕ್ಕೆ ಹೋಗಬೇಡಿ. ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ DL ಮತ್ತು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ಗಾಡಿ ಓಡಿಸಿ. ನಿಮ್ಮದು ಸೇಫ್ಟಿನೇ ನಿಮ್ಮ ಮನೆಯವರಿಗೆ ಕಣ್ಣೀರು ಹಾಕೋ ಥರ ಮಾಡಬೇಡಿ. ಈ ಥರ ತಪ್ಪಿನ ಯಾರೂ ಮಾಡೋಕ್ಕೆ ಹೋಗಬೇಡಿ. ಗ್ರಾಮಾಂತರ ಠಾಣೆಯ ಎಲ್ಲ ಸಾರ್ವಜನಿಕರಲ್ಲಿ ಸಾಗರ ಗ್ರಾಮಾಂತರ ಠಾಣೆಯಿಂದ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಅವರ ಮನವಿ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಬೈಕನ್ನು ಕೊಡಬೇಕಾದ್ರೆ ಅವರಿಗೆ 21 ವರ್ಷ ಆಗಿರಬೇಕು, ಅವ್ರ ಹೆಸರಿಗೆ DL ಆಗಿರಬೇಕು. ನೀವು ಯಾವ ಗಾಡಿ ಕೊಡ್ತೀರಿ ಅದಕ್ಕೆ RC, ಇನ್ಶೂರೆನ್ಸು, ಹೊಗೆ ಸರ್ಟಿಫಿಕೇಟು ಕಂಪಲ್ಸರಿ ಇರಲೇಬೇಕು. ಮತ್ತು ISI ಮಾರ್ಕಿನ ಹೆಲ್ಮೆಟ್ಗಳನ್ನೇ ಅವ್ರು ಬಳಸಬೇಕು. ಮಕ್ಕಳಿಗೆ ತಿಳಿ ಹೇಳಿ ಹೆಲ್ಮೆಟ್ ಹಾಕದೆ ಗಾಡಿ ಹೊಡೆಯೋದು ತಪ್ಪು, ಅಥವಾ ಮೊಬೈಲ್ ಫೋನನ್ನು ಬಳಸೋದು ತಪ್ಪು, ಟ್ರಿಬಲ್ ರೈಡಿಂಗ್ ಹೋಗೋದು ತಪ್ಪು. ಎಸ್ಪೆಷಲಿ ಹಳ್ಳಿಯಲ್ಲಿ ರೋಡ್ಗಳಲ್ಲಿ ಖಾಲಿ ನಿರ್ಜನ ಪ್ರದೇಶಗಳಲ್ಲಿ ವೀಲಿಂಗ್ ಮಾಡ್ತಾರೆ. ವೀಲಿಂಗ್ ಮಾಡೋದು ಸಹಿತ ಅಪರಾಧ. ವೀಲಿಂಗ್ ಮಾಡೋದಕ್ಕೆ ಒಂದನೇ ಅಪರಾಧಕ್ಕೆ 5,000 ರೂಪಾಯಿ ಫೈನ್ ಇದೆ, ಎರಡನೇ ಅಪರಾಧಕ್ಕೆ 25,000 ರೂಪಾಯಿ ಫೈನ್ ಮತ್ತು ಗಾಡಿಯನ್ನು ಸರ್ಕಾರ ಮುಟ್ಟುಗೋಲು ಹಾಕೊಂಡಿದೆ. ನಾವು ಕೇಸಿಗೆ ಪ್ರಕರಣವನ್ನು ದಾಖಲಿಸಬೇಕಾಗ್ತದೆ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಸುರಕ್ಷತೆಯ ದೃಷ್ಟಿಯಿಂದ ನೀವು ಮಕ್ಕಳಿಗೆ ತಂದೆ ತಾಯಿಗಳು, ಪಾಲಕರು, ಪೋಷಕರು ತಿಳಿ ಹೇಳಿ ಮಕ್ಕಳನ್ನು ಯಾವುದೇ ರೀತಿಯ ಅನಾಹುತಕ್ಕೆ ಅವಕಾಶ ಮಾಡಿಕೊಡದಂತೆ ನಿಮ್ಮ ಮನೆಯಲ್ಲಿ ನೆಮ್ಮದಿ ಇರೋಕ್ಕೆ ಕಾರಣಕರ್ತರಾಗಿ. ಮಕ್ಕಳಿಗೆ ಬೈಕ್ ಕೊಡಬೇಕಾದ್ರೆ ವೀಲಿಂಗ್ ಮಾಡೋದ್ರ ಬಗ್ಗೆ ಇರ್ಬೋದು, ಟ್ರಿಬಲ್ ರೈಡ್ ಬಗ್ಗೆ ಇರ್ಬೋದು, ಯೂಸ್ ಮೊಬೈಲ್ ಫೋನ್ ಬಗ್ಗೆ ಇರ್ಬೋದು, ಅಥವಾ ವಿತೌಟ್ ಹೆಲ್ಮೆಟ್ ಹಾಕದೆ ಗಾಡಿ ಹೊಡೆಯೋದೇ ಇರ್ಬೋದು, ಇಂಥದ್ರ ಬಗ್ಗೆ ತಿಳಿ ಹೇಳಿ. ನಿಮ್ಮೊಂದಿಗೆ ನಾವಿದ್ದೀವಿ. ಮನೆಯ ಪೊಲೀಸಿನ ನಮ್ಮ ಮುಖ್ಯ ಕಾನ್ಸೆಪ್ಟ್ ನಾವೆಲ್ಲರೂ ಇಡೀ ಸಮಾಜ ಸುರಕ್ಷಿತವಾಗಿರಬೇಕು. ಯಾವುದೇ ರೀತಿಯ ಕಾನೂನು ಬಾಹಿರವಾಗಿ ಯಾವುದೇ ರೀತಿಯ ಅಪರಾಧಗಳು ನಡೆಯಬಾರದು. ಎಲ್ಲರೂ ಸುರಕ್ಷಿತವಾಗಿ ಕ್ಷೇಮವಾಗಿ ಇರಬೇಕು ಅನ್ನೋದೇ ನಮ್ಮ ಕರ್ನಾಟಕ ಪೊಲೀಸಿನ ಒಂದು ಧ್ಯೇಯ. ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಈ ನಿಟ್ಟಿನಲ್ಲಿ ನಾವು ನೋ ವೀಲಿಂಗ್ ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಇದು ಮನೆಯ ಪೊಲೀಸಿನ ಒಂದು ಭಾಗವಾಗಿ ನಿಮ್ಗೆಲ್ಲರಿಗೂ ಈ ವಿಡಿಯೋದ ಮೂಲಕ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ನೀವು ಸುರಕ್ಷಿತವಾಗಿರಿ, ನಿಮ್ಮ ಪರಿವಾರವನ್ನು ಸುರಕ್ಷಿತವಾಗಿರಿ, ಸಂಚಾರಿ ನಿಯಮಗಳನ್ನು ಪಾಲಿಸಿ, ಕಾನೂನು ಮುಕ್ತ ಅಪರಾಧ ಮುಕ್ತ ಸಮಾಜ ನಿರ್ಮಾಣ ಮಾಡೋದಕ್ಕೆ ನೀವು ಎಲ್ಲರೂ ಕೈ ಜೋಡಿಸೋಣ. ಧನ್ಯವಾದ. ನಮಸ್ಕಾರ.